ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತೊಂದು ನಾನು ಬಾರ್ಡ್ರ್ ಕ್ರೋಶ ಕುಚ್ಚನ್ನು ಹೇಳ್ತಾ ಇದ್ದೀನಿ. ಸೊ ಬಾರ್ಡ್ರಿಗೆ ಹಾಕುವಂಥದ್ದು ಡಿಸೈನು. ಸೊ ದುಪ್ಪಟ್ಟಗಳಿಗೂ ಕೂಡ ಹಾಕ್ಕೋಬೋದು. ಸೊ ಅದಕ್ಕಾಗಿ ಈ ರೀತಿ ಡಿಸೈನ್ ಹಾಕೋಕ್ಕೆ ತೊಗೊಂಡಿದ್ದೀನಿ. ಸೊ ಮೊದಲೇ ನಾನು ಈ ರೀತಿಯಾದಂಥ ಟೇಪನ್ನು ಯೂಸ್ ಮಾಡ್ತಾಯಿದ್ದೆ. ಇದು ಡೆಕೋರೇಷನಿಗೆ ನಾವು ಐರ್ ಬಾಕ್ಸ್ಗಳಿಗೆ ಹಾಕುವಂಥದ್ದು ಇದು. ಸೊ ಆ ರೀತಿದ್ದು ಹಾಕ್ತಾ ಇದ್ದೆ ನಾನು. ಸೊ ಅದರಲ್ಲಿ ಚೆನ್ನಾಗ್ತದೆ. ಇದು ನಾನು ಕವಿತಾ ಎಂಟರ್ಪ್ರೈಸಸ್ಸಿಂದ ತೊಗೊಂಡಿರೋದು. 15 ಮೀಟ್ರ್ ಇರುತ್ತೆ, 150 ರೂಪಾಯಿ ಇದಕ್ಕೆ. ಸೊ ಇದನ್ನ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಇದಂತೂ ಉಪಯೋಗ ಇಲ್ಲ. ಸೊ ಇದ್ರ ಲಿಂಕು ಕೊಟ್ಟಿರ್ತೀನಿ. ಇದು ನಾನು ಮೀಶೋದಲ್ಲಿ ತೊಗೊಂಡಿರೋದು ವೈಟ್ ಸಿಲ್ವರ್. ಸೊ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಸಿಲ್ವರ್ ನೋಡ್ಬೋದು, ಇದು ಸ್ವಲ್ಪ ಲೋ ಕ್ವಾಲಿಟಿ ಇದೆ. ಸೊ ಈ ಒಂದು ಸಿಲ್ವರಲ್ಲಿ ಗೋಲ್ಡು ಮತ್ತು ಸಿಲ್ವರು ಎರಡೂ ಸೇರಿಬಿಟ್ಟು ಒಂದು 170 ರೂಪಾಯಿ ಇದೆ. ಎರಡಕ್ಕೂ ಸೇರಿ 170 ರೂಪಾಯಿ. ಸೊ ಇದು ಸ್ವಲ್ಪ ಮೀಡಿಯಮ್ ಆಗಿದೆ, ಅಂತ ಒಳ್ಳೆ ಕ್ವಾಲಿಟಿ ಅಲ್ಲ, ಅಂತ ಲೋ ಕ್ವಾಲಿಟಿನೂ ಅಲ್ಲ, ಮೀಡಿಯಮ್ ಆಗಿದೆ. ಸೊ ಇದು ನಾನು ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು. ಸೊ ಇದಕ್ಕೂ ನಿಮ್ಗೆ ಗೊತ್ತಾಗ್ತಾ ಇದೆ ಡಿಫ್ರೆನ್ಸು. ಸೊ ಇದು ಮೀಡಿಯಮ್ ಆಗಿರೋದ್ರಿಂದ ಪರವಾಗಿಲ್ಲ ನಾವು ಡಿಸೈನ್ಗಳಿಗೆ ಎಳೆಯೋದಕ್ಕೆ. ಸೊ ವೈಟ್ ಬೇಕಾಗಿದ್ದರಿಂದ ನಾನು ತೊಗೊಂಡೆ ಮೀಶೋದಲ್ಲಿ. ಸೊ ಇದು ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು. ವೈಟಲ್ಲಿ ಇಲ್ಲ, ಬರೀ ಗೋಲ್ಡಲ್ಲಿ ಮಾತ್ರ ಇರುತ್ತೆ. ಸೊ ಈ ರೀತಿ ನಿಮಗೆ ನೋಡಿ ಡಿಫ್ರೆನ್ಸ್ ನಮ್ಗೆ ಗೊತ್ತಾಗ್ತಾ ಇರ್ಬೋದು. ಸೊ ಈ ರೀತಿ ನಾವು ಡಿಸೈನ್ಗಳಿಗೆ ತೊಗೊಂಡು ನೋಡಿ, ಇದನ್ನಂತೂ ಬೇಡವೇ ಬೇಡ. ಇದು ಹೋಲು ನಾವು ಹೆಣೆದಾಗ ಹೋಲು ಜಾಸ್ತಿ ಎದ್ದು ಕಾಣಿಸುತ್ತೆ, ದೊಡ್ಡದಾಗಿ ಕಾಣಿಸುತ್ತೆ. ಸೊ ಇದು ಪರವಾಗಿಲ್ಲ. ಇದರಲ್ಲಿ ನಾನು ಇವತ್ತು ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಇದ್ರ ಲಿಂಕು ಆಲ್ರೆಡಿ ಸ್ಟಾಕ್ ಮುಗಿದಿದೆ. ಸೊ ಲಿಂಕ್ ಯಾವಾಗ ಅದು ಓಪನ್ ಆಗುತ್ತಾ, ಸೊ ಲಿಂಕ್ ನಾನು ಆವಾಗ ಡಿಸ್ಕ್ರಿಪ್ಷನ್ ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಸೊ ಈಗ ಸದ್ಯಕ್ಕೆ ನಾನು ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ನೀವು ಕೊಟ್ಟಿರ್ತೀನಿ. ಸೊ ಅಲ್ಲಿ ಬೇಕಂತವರು ತೊಗೊಳ್ಳಿ. ಸೊ ಇಲ್ಲಿ 6 ಎಳೆ ದಾರನ ನಾನು ಆಲ್ರೆಡಿ ಪೋಣಿಸಿ ಗಂಟಾಕಿ ರೆಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತೊಂದು ಹಾಕುವಂಥ ಡಿಸೈನ್ ನಾವು ಕಾಟನ್ ಸೀರೆಗಳಿಗೆ ಅಥವಾ ದುಪ್ಪಟ್ಟೆಗಳಿಗೆ ಆರಾಮಾಗಿ ಹಾಕ್ಕೋಬೋದು. ನೋಡಿ, ಇಲ್ಲಿ ನಾವು ಈ ಬಾರ್ಡ್ರನ್ನ ಯಾವಾಗಲೂ ನಾವು ಉದ್ದಿನ ಕಡ್ಡಿಯಿಂದ ಸುಡಬೇಕು, ಇಲ್ಲಾಂದರೆ ನಮಗೆ ಎಳೆ ಬಿಚ್ಕೊಂಡು ಬರುತ್ತೆ. ಹೀಗಾಗಿ ಇದನ್ನು ದೀಪದಲ್ಲಿ ಆದರೂ ಹೋಗಿರ್ಬೋದು, ಬೆಂಕಿ ಕಡ್ಡಿಯಿಂದ ತೊಗೊಂಡು ಸುಟ್ಕೊಂಡ್ಬಿಡಬೇಕು. ಸೊ ಇದನ್ನು ನಾನು ಸುಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ನೀಡನ್ನು ಹಾಕ್ಬಿಟ್ಟು ಒಂದು ಸರಿ ಈ ರೀತಿ ಲಾಕ್ ಮಾಡಿ, ಸೊ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಸರಿ ಲಾಕನ್ನು ಮಾಡ್ತಾಯಿದ್ದೀನಿ. ಸೊ ಈ ಮೊದಲೇ ಸ್ಟೆಪ್ಪು ಬಂದುಬಿಟ್ಟು ಸಿಂಗಲ್ ಕ್ರೋಶ್ಗಳನ್ನು ಹಾಕೋದು. ನೋಡಿ, ನೀಡನ್ನು ಹಾಕಬೇಕು, ಥ್ರೆಡ್ನ ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ಇದು ಸಿಂಗಲ್ ಕ್ರೋಶ ಅಂತ ಹೇಳ್ತೀವಿ ನಾವು ಈ ಡಿಸೈನ್ಗೆ. ಈ ಮೊದಲನೇ ಸ್ಟೆಪ್ಪು ಬಂದುಬಿಟ್ಟು ಈ ರೀತಿ ಪಕ್ಕದಲ್ಲೇ ಸಿಂಗಲ್ ಕ್ರೋಶ್ಗಳನ್ನು ಹಾಕ್ತಾ ಬರಬೇಕು. ಇಲ್ಲಿ ಸಿಂಗಲ್ ಕ್ರೋಶ್ಗಳನ್ನು ಟೈಟಾಗಿ ಹಾಕಬಾರ್ದು, ನಾನು ಲೂಸಾಗಿ ಹಾಕ್ತಾಯಿದ್ದೀನಿ. ಈ ರೀತಿ ನೀಟಾಗಿ ನಾವು ಸಿಂಗಲ್ ಕ್ರೋಶ್ಗಳನ್ನು ಪಕ್ಕದಲ್ಲೇ ಹಾಕ್ತಾ ಬರಬೇಕು. ನೋಡಿ, ಈ ರೀತಿ ಪಕ್ಕದಲ್ಲೇ ಸಿಂಗಲ್ ಕ್ರೋಶ್ಗಳನ್ನು ಹಾಕ್ಕೊಳ್ಳಿ. ಒಂದೆಳೆ ಏನಾದರೂ ಮಿಸ್ ಆದರೆ ಅದನ್ನು ರಿಮೂವ್ ಮಾಡಿಬಿಟ್ಟು ಮತ್ತೆ ಹಾಕ್ಕೋಬೇಕು. ಇಲ್ಲಾಂದ್ರೆ ಒಂದು ಸರಿ ಮಿಸ್ ಆದರೆ ಅದು ಪದೇ ನಮಗೆ ಇದು ಆಗ್ತಾ ಇರುತ್ತೆ. ಸೊ ಅದನ್ನು ಕ್ಲೀನಾಗಿ ನಾವು 6 ಎಳೆ ದಾರನೂ ಕೂಡ ನೀಡಲಲ್ಲಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಈ ರೀತಿ ಸಿಂಗಲ್ ಕ್ರೋಶ್ಗಳನ್ನು ಹಾಕ್ಕೋಬೇಕು ಪಕ್ಕದಲ್ಲೇ. ನೋಡಿ, ಈ ರೀತಿ ಲೂಸಾಗಿ ಹಾಕ್ಕೊಳ್ಳಿ, ಆಗ ಬಟ್ಟೆ ಸುಕ್ಕು ಬರೋದಿಲ್ಲ. ನೋಡಿ, ಟೇಪು ಕೂಡ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿಯಲ್ಲಿ ಇದೆ. ಸೊ ಇದು ಫಸ್ಟ್ ಟೈಮ್ ನಾನು ಹಾಕ್ತಾ ಇರೋದು ಇದರಲ್ಲಿ. ಸೊ ಇದ್ರ ಲಿಂಕು ನನಗೆ ಸಿಕ್ಕಿದ ತಕ್ಷಣ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಬೇಕಂದವರು ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ, ಇದೇ ರೀತಿ ನಾನು ಮೊದಲೇ ಸ್ಟೆಪ್ಪನ್ನು ಮುಗಿಸ್ಕೊಂಡ್ಬಿಡ್ತೀನಿ. ನೋಡಿ, ಲಾಸ್ಟಿಗೆ ನಾನು ಪೂರ್ತಿ ಹೆಣ್ದಾದ್ಮೇಲೆ ಲಾಸ್ಟಿಗೆ 2 ಚೈನ್ ಹಾಕ್ಬಿಟ್ಟು ಥ್ರೆಡನ್ನು ಕಟ್ ಮಾಡಿದ್ದೀನಿ. ಸೊ ಈ ರೀತಿ ಹಾಕಿದಾಗ ನಮಗೆ ನೀಟಾಗಿ ನೋಡಿ, ಬಟ್ಟೆ ಎಲ್ಲೂ ಸುಕ್ಕು ಬಂದಿಲ್ಲ. ಸಿಂಗಲ್ ಕ್ರೋಶ ಹಾಕಿದ್ದೀನಿ ನಾನು. ಮೊದಲೇ ಸ್ಟೆಪ್ಪು ಪೂರ್ತಿ ಈ ರೀತಿ ಸಿಂಗಲ್ ಕ್ರೋಶ ಹಾಕ್ಕೊಂಡ್ಬಿಡ್ಬೇಕು.
ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಅದೇ ಥ್ರೆಡನ್ನು ತೊಗೊಂಡಿದ್ದೀನಿ, ಅದೇ ಕಲರು, ಒಂದೇ ಕಲರಲ್ಲಿ ಹಾಕುವಂಥ ಡಿಸೈನ್ ಇದು. ಸೊ ಈ ರೀತಿ ಹಿಂದ್ಗಡೆಯಿಂದ ನೀಡಲ್ನ ಹಾಕ್ಕೊಂಡ್ಬಿಟ್ಟು ಈ ರೀತಿ ನೋಡಿ ಈ ಥ್ರೆಡನ್ನು ಹಿಂದ್ಗಡೆ ಎಳ್ಕೋಬೇಕು. ಇಲ್ಲಿ ಒಂದು ಸಾರಿ ಗಂಟು ಹಾಕ್ಕೊಂಡಿದ್ದೀನಿ, ಗಂಟು ಹಾಕ್ಕೊಂಡು ಅದೇ ರೀತಿ ನಾವು ಮೊದಲಿಗೆ ಹಾಕ್ಕೊಂಡ್ವಲ್ಲ ಆ ರೀತಿನೂ ಹಾಕ್ಬೋದು, ಈ ರೀತಿನೂ ಮಾಡ್ಕೋಬೋದು ನೀವು. ಇದು ಒಂದು ಕೆಲವರಿಗೆ ಗಂಟು ಹಾಕಿದರೆ ನಾವು ಏನಾದರೂ ಅಕಸ್ಮಾತ್ ಜೋರಾಗಿ ಎಳೆದ್ರೆ ಆ ಗಂಟು ಸಮೇತ ಹೊರಗಡೆ ಬರುತ್ತೆ ಅನ್ನೋದು ಕೆಲವರಿಗೆ ಹೆದರಿಕೆ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತ ಏನಾದರೂ ಇದ್ದರೆ ನೋಡಿ ಈ ರೀತಿ ಥ್ರೆಡನ್ನು ಹಿಂದ್ಗಡೆ ಎಳ್ಕೊಂಡು ನೋಡಿ ಈ ರೀತಿ ನಾವು ಗಂಟನ್ನು ಹಾಕ್ಕೋಬೇಕು. ಈ ರೀತಿ ಪ್ರತಿಯೊಂದು 4 ಸ್ಟೆಪ್ಪು 5 ಸ್ಟೆಪ್ಪು ಎಷ್ಟೇ ಸ್ಟೆಪ್ ಇದ್ದರೂ ಕೂಡ ನಾವು ಹೊಸದಾಗಿ ಮೊದಲೇ ಸ್ಟಾರ್ಟಿಂಗ್ ಏನು ಹಾಕ್ತಾ ಇರ್ತೀವಲ್ಲ ಥ್ರೆಡನ್ನು, ಆವಾಗ ಈ ಪ್ರತಿಯೊಂದು ಸಲನೂ ಈ ರೀತಿ ಥ್ರೆಡ್ನ ಎಳ್ಕೊಂಡು ಈ ರೀತಿ ಗಂಟು ಹಾಕ್ಕೊಂಡ್ರೆ ನಿಮಗೆ ಬಟ್ಟೆಗೆ ನೀಟಾಗಿ ಕೂತಿರುತ್ತೆ. ಹಾಗೆ ನಿಮಗೆ ಥ್ರೆಡ್ ಯಾವಾಗಲೂ ಹೊರಗೆ ಬರುತ್ತೇನೋ ಹೆದರಿಕೆನೂ ಇರಲ್ಲ. ಈ ರೀತಿ 2 ಸಾರಿ ಗಂಟು ಹಾಕೊಂಡ್ಬಿಟ್ರೆ ಮುಗೀತು. ಲಾಸ್ಟಿಗೆ ನಾವು ಗಮ್ ಹಾಕಿ ಅಂಟಿಸಿದ್ರೆ ನೀಟಾಗಿ ನಮಗೆ ಕಾಣಿಸುತ್ತೆ. ಸೊ ಈ ರೀತಿ ಗಂಟು ಹಾಕೊಂಡ್ಬಿಟ್ಟು, ಸೊ ಇದನ್ನು ನಾನು ಕೆಲವರಿಗೆ ಗೊತ್ತಿರಲ್ಲ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಯಾವ ರೀತಿ ಆದರೂ ಮಾಡ್ಕೋಬೋದು. ಸೊ ಥ್ರೆಡನ್ನು ಎಳ್ಕೊಂಬಂದು ಮತ್ತೆ ಲಾಕಿನ ಮೇಲೆ ಲಾಕ್ ಮಾಡ್ಕೊಂಡೆ. ಸೊ ಲಾಕಿನ ಮೇಲೆ ಲಾಕ್ ಆದಮೇಲೆ 1 2 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಬಿಟ್ಟು ನೀಡಲ್ ಮೇಲೆ ಒಂದು ಸರಿ ದಾರ ತಗೊಳ್ಳಿ. ನೋಡಿ ಸಿಂಗಲ್ ಕ್ರೋಶ, ಸಿಂಗಲ್ ಕ್ರೋಶದ ಮೇಲ್ಗಡೆ ಹಾಕೋದಲ್ಲ, ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಸಿಂಗಲ್ ಕ್ರೋಶ ಹಾಕೋದಕ್ಕೆ ಹೋಗಿರ್ತೀವಲ್ಲ ಅಲ್ಲಿ ನಡು ಮಧ್ಯದಲ್ಲಿ ನಮಗೆ ಜಾಗ ಇರುತ್ತಲ್ಲ ಅಲ್ಲಿ ನೋಡಿ ನೀಡಲ್ ಮೇಲೆ ತೊಗೊಂಡು ಇಲ್ಲಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಅದೇ ರೀತಿ ಇಟ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರನ ಹಾಕ್ಕೊಳ್ಳಿ. ನೆಕ್ಸ್ಟ್ ಇರುವಂಥ ಸಿಂಗಲ್ ಕ್ರೋಶದ ನಡು ಮಧ್ಯೆ ಇರುವಂಥ ಥ್ರೆಡ್ಡಿಗೆ ನೋಡಿ ಈ ಮಧ್ಯೆ ಹಾಕಬೇಕು. ಸಿಂಗಲ್ ಕ್ರೋಶದ ಮೇಲ್ಗಡೆ ಎಲ್ಲ ಈ ರೀತಿ ನೀಡಲ್ ಮೇಲೆ ತಗೋಬೇಕು. ನೆಕ್ಸ್ಟ್ ಇದಕ್ಕೆ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಒಂದೇ ಲೆವೆಲಲ್ಲಿ ಇಟ್ಕೋಬೇಕು. 4 ಸರಿ ಈ ಸರಿ ಮಾಡ್ಕೊಂಡಿದ್ದೀನಿ. ಈ ರೀತಿ 4 ಸರಿ ಮಾಡ್ಕೋಬೇಕು ನಾವು. ಪಿಕೋಟ್ ಹಾಕ್ತೀವಲ್ಲ ಆ ರೀತಿ. ಸೊ ನಿಮಗೆ ಇನ್ನೊಂದು ಸರಿ ತೋರಿಸ್ಬಿಡ್ತೀನಿ. ಸೊ ಈ ರೀತಿ ಫಸ್ಟು ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ 1 2 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡಾದ್ಮೇಲೆ ನೀಡಲ್ ಮೇಲೆ ದಾರ ತಗೊಳ್ಳಿ. ಸಿಂಗಲ್ ಕ್ರೋಶ ಆದಮೇಲೆ ನಡು ಮಧ್ಯೆ ನಮಗೆ ಹೋಲ್ ಕಾಣಿಸುತ್ತೆ, ಅಲ್ಲಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಡು ಹಾಗೆ ಇಟ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ದಾರ ತಗೊಳ್ಳಿ. ನೆಕ್ಸ್ಟ್ ಥ್ರೆಡ್ ಒಳಗೆ ಹಾಕಿ ನೀಡಲ್ನ ಎಳ್ಕೊಂಬಂದು ದಾರನ ಇದೇ ರೀತಿ ಇಟ್ಕೊಳ್ಳಿ. ಈ ರೀತಿ 4 ಸಾರಿ ಥ್ರೆಡ್ನ ಇದೇ ರೀತಿ ಇಟ್ಕೊಂಡು ಆಮೇಲೆ ಒಟ್ಟಿಗೆ ಈ ರೀತಿ ಲಾಕ್ ಮಾಡಬೇಕು. ಈ ರೀತಿ ಒಟ್ಟಿಗೆ ಲಾಕ್ ಮಾಡಿದ ಮೇಲೆ 1 2 3 3 ಚೈನ್ ಹಾಕಬೇಕು. 3 ಚೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಸಿಂಗಲ್ ಕ್ರೋಶ ಆದಮೇಲೆ ಇರುತ್ತಲ್ಲ ಅಲ್ಲಿ ಆ ಜಾಗಕ್ಕೆ ನೀಡಲ್ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಒಂದು ಸರಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿಂದ 1 2 3 ಮತ್ತು 3 ಚೈನ್ ಆದಮೇಲೆ ನೀಡಲ್ ಮೇಲೆ ತಗೊಳ್ಳಿ. ನೆಕ್ಸ್ಟ್ ಸಿಂಗಲ್ ಕ್ರೋಶ ಆದಮೇಲೆ ಏನು ಇರುತ್ತಲ್ಲ ಥ್ರೆಡ್ಡು, ಆ ಥ್ರೆಡ್ ಒಳಗೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಹಾಗೆ ಇಟ್ಕೊಳ್ಳಿ. ನೀಡಲ್ ಮೇಲೆ ಮತ್ತೆ ದಾರ ತಗೊಳ್ಳಿ. ನೋಡಿ ಈ ರೀತಿ ದಾರ ತಗೊಳ್ಳಿ. ನೆಕ್ಸ್ಟ್ ಇದಕ್ಕೆ ಥ್ರೆಡ್ನ ಹಾಕಿ ಎಳ್ಕೊಂಬಂದು ಈ ರೀತಿ ಬ್ಯಾಲೆನ್ಸಾಗಿ ಇಟ್ಕೋಬೇಕು ನಾವು. ಈ ರೀತಿ 4 ಸಾರಿ ತೊಗೊಂಬಂದು ಈ ರೀತಿ ಇಟ್ಕೊಂಡು 4 ಸಾರಿ ಆದಮೇಲೆ ಒಂದೇ ಸಾರಿ ಇದನ್ನು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಆದಮೇಲೆ ಮತ್ತೆ 3 ಸಾರಿ ಚೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಸಿಂಗಲ್ ಕ್ರೋಶದ ನಡು ಮಧ್ಯೆ ಇರುತ್ತಲ್ಲ ಅಲ್ಲಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡ್ಕೋಬೇಕು. ಸೊ 2 ಸಾರಿ ನಾವು ಮಾಡಿದ್ದೀವಿ ಈ ರೀತಿ. ನೋಡಿ ಮತ್ತೆ ಇನ್ನೊಂದು ಸಾರಿ ತೋರಿಸ್ತೀನಿ ನಿಮಗೆ. 1
2 3 3 ಚೈನ್ ಹಾಕೋಬೇಕು. ನೀಡಲ್ ಮೇಲೆ ತಗೊಳ್ಳಿ. ನೆಕ್ಸ್ಟ್ ಇದಕ್ಕೇನೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಬರ್ಬೇಕು. ಥ್ರೆಡ್ನ ಎಳ್ಕೊಂಬಂದು ಹಾಗೆ ಇಟ್ಕೋಬೇಕು. ಮತ್ತೆ ಕ್ರೋಶಾ ಮೇಲಿಂದ ತಗೋಬೇಕು ದಾರನ. ಮತ್ತೆ ಈ ರೀತಿ ಕೆಳಗಡೆ ಹೋಗಿ ಕೆಳಗಡೆಯಿಂದ ಥ್ರೆಡ್ನ ತಗೊಂಬಂದು ಮತ್ತೆ ಇದೇ ರೀತಿ ಇಟ್ಕೋಬೇಕು. ಈ ರೀತಿ 4 ಸಾರಿ ಮಾಡ್ಕೋಬೇಕು. ಥ್ರೆಡ್ನ ಈ ರೀತಿ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು ಈ 4 ಸಾರಿನೂ ಕೂಡ ತೊಗೊಂಡಿರೋ ಥ್ರೆಡನ್ನು ಲಾಕ್ ಮಾಡಿ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಆದಮೇಲೆ ನೆಕ್ಸ್ಟ್ ಇರುವಂಥ ಥ್ರೆಡ್ಡಿಗೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ 3 ಚೈನ್, ಮತ್ತೆ ನೀಡಲ್ ಮೇಲೆ ದಾರ ಇಟ್ಕೊಳ್ಳಿ. ನೆಕ್ಸ್ಟ್ ಥ್ರೆಡ್ಡಿಗೆ ಈ ರೀತಿ ಎಳ್ಕೊಂಬಂದು ಥ್ರೆಡ್ನ ಇಟ್ಕೊಳ್ಳಿ. ನೀಡಲ್ ಮೇಲೆ ಮತ್ತೆ ಥ್ರೆಡ್ನ ತೊಗೊಳ್ಳಿ. ಮತ್ತೆ ಥ್ರೆಡ್ನ ಎಳ್ಕೊಂಬನ್ನಿ. ನೀಡಲ್ ಮೇಲೆ ತೊಗೊಳ್ಳಿ. ಮತ್ತೆ ಥ್ರೆಡ್ನ ಎಳ್ಕೊಂಬಂದು ಇಟ್ಕೊಳ್ಳಿ. ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಳ್ಳಿ. ಮತ್ತೆ ಥ್ರೆಡ್ನ ಎಳ್ಕೊಂಬಂದು ಲಾಸ್ಟಿಗೆ ಈ ರೀತಿ ಒಂದು ಸಾರಿ ಲಾಕ್ ಮಾಡ್ಕೊಳ್ಳಿ. 4 ಸಾರಿ ಕೌಂಟ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 3 ಚೈನ್, 3 ಚೈನ್ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಲಾಕ್. ಸೊ ಇದೇ ರೀತಿ ನಾವು ಮಾಡ್ತಾ ಹೋಗಬೇಕು. ಈ ರೀತಿ ಮಾಡಿ ಪೂರ್ತಿ ನಾವು ಬಾರ್ಡ್ರನ್ನ ಮುಗಿಸ್ಕೋಬೇಕು. ಸೊ ಇದು ಕಾಟನ್ ಸೀರೆಗಳಿಗೆ, ಬ್ಲೌಸಿಗೆ, ನೆಕ್ಕಿಗಾಗಿರ್ಬೋದು, ತೋಳಿಗಾಗಿರ್ಬೋದು ನಾವು ಇದನ್ನು ಡಿಸೈನ್ ಹಾಕ್ಕೋಬೋದು. ಸೊ ಇದನ್ನು ಪೂರ್ತಿ ಹಾಕ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ಈ ರೀತಿ ಹಾಕ್ಬಿಟ್ಟು ತೋರಿಸ್ತೀನಿ ನೆಕ್ಸ್ಟ್ ನಿಮಗೆ. ಸೊ ನೋಡಿ ಪೂರ್ತಿ ಹಾಕ್ಬಿಟ್ಟು ನಾನು ಲಾಸ್ಟಿಗೆ ಒಂದ್ಸರಿ ಇಲ್ಲಿ ಲಾಕ್ ಮಾಡಿಕೊಂಡು ಲಾಕ್ ಆದಮೇಲೆ 1-2 ಸರಿ ಈ ರೀತಿ ಚೈನ್ ಹಾಕ್ಕೊಳ್ಳಿ. ಚೈನ್ನ ಟೈಟಾಗಿ ಎಳ್ಕೊಂಡು ಈ ರೀತಿ ಥ್ರೆಡ್ನ ಕಟ್ ಮಾಡಿಕೊಂಡು ಥ್ರೆಡ್ನ ಹೊರಗಡೆ ಎಳ್ಕೊಂಬಿಡಿ. ಸೊ ಆವಾಗ ನಮಗೆ ಥ್ರೆಡ್ ಎಲ್ಲೂ ಬಿಚ್ಕೊಂಡು ಹೊರಗಡೆ ಬರೋಲ್ಲ. ಸೊ ಈ ರೀತಿ ನಾವು ಪೂರ್ತಿ ಹಾಕಿ ರೆಡಿ ಇಟ್ಕೊಂಡಿದ್ದೀವಿ. ಸೊ ಈ ರೀತಿ ಆದಮೇಲೆ ಲಾಸ್ಟಿಗೆ ನಾವು ಗಮ್ ಹಾಕಿ ಹಿಂದ್ಗಡೆಯಿಂದ ಅಂಟಿಸ್ಬಿಟ್ರೆ ನೀಟಾಗಿ ಕೂತಿರುತ್ತೆ ನಮಗೆ ಡಿಸೈನು. ಸೊ ನೋಡಿ ಇವತ್ತಿನ ಡಿಸೈನು 2 ಸ್ಟೆಪ್ಪಲ್ಲಿ ಹಾಕುವಂಥದ್ದು ಸಿಂಪಲ್ಲು ಬಾರ್ಡ್ರು ಕ್ರೋಶಾ ಕುಚ್ಚು. ಸೊ ಇದನ್ನು ನೀವು ತೋಳಿಗೆ ಹಾಕ್ಕೋಬೋದು, ಹಿಂದ್ಗಡೆ ನೆಕ್ಕಿಗೆ ಹಾಕ್ಕೋಬೋದು, ಸೊ ದುಪ್ಪಟ್ಟಗಳಿಗೆ ಹಾಕ್ಕೋಬೋದು ಈ ಡಿಸೈನ್ನ. ಸೊ ಈ ರೀತಿ ಕಾಣಿಸುತ್ತೆ ನೋಡಿ. ಸೊ ಇದು ಕಾಫಿ ಕಲರಲ್ಲಿ ಇರೋದ್ರಿಂದ ಸ್ವಲ್ಪ ನಿಮಗೆ ಎದ್ದು ಕಾಣದೇ ಇರ್ಬೋದು. ಬಟ್ ನೀವು ಬೇರೆ ಕಲರಲ್ಲಿ ಹಾಕಿ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಾರ್ಡ್ರು ಕ್ರೋಶಾ ಕುಚ್ಚು. ನೋಡಿ ಫೈನಲ್ ಆಗಿ ಈ ರೀತಿ ಕಾಣಿಸುತ್ತೆ. ಸೊ ಎದುರುಗಡೆಯಿಂದ ನಾನು ತೋರಿಸ್ತಾ ಇದ್ದೀನಿ. ಸೊ ತುಂಬ ಸಿಂಪಲ್ ಆಗಿದೆ. 1 ಅವರಲ್ಲಿ ಆರಾಮಾಗಿ ಡಿಸೈನ್ನ ಮುಗಿಸ್ಕೋಬೋದು. ಸೀರೆಗೆ ಸೀರೆಗೆ ಕೆಲವರು ಬೇಡ ನಮಗೆ ಹಾಗೆ ಒಂದು ರೀತಿ ಬಾರ್ಡ್ರು ಟೈಪು ಹಾಕ್ಕೊಡಿ ಅಂತ ಹೇಳ್ತಾರಲ್ಲ, ಸಿಂಪಲ್ ಆಗಬೇಕು, ಒಂದು 250-300 ರೂಪಾಯಲ್ಲಿ ನಮಗೆ ಹಾಕ್ಕೊಡಿ ಅಂತ ಹೇಳೋರಿಗೆ ಈ ರೀತಿ ನೀವು ಡಿಸೈನ್ನ ಹಾಕ್ಕೊಡ್ಬೋದು. ಸೊ ಸಿಂಪಲ್ಲಾಗಿ ಬಾರ್ಡ್ರು ಕ್ರೋಶಾ ಕುಚ್ಚು ಇದೆ. ಸೊ ಯಾವುದೇ ರೀತಿ ನಾವು ಬೀಡು ಯೂಸ್ ಮಾಡ್ದೇ ಹಾಕುವಂಥ ಡಿಸೈನು 1 ಅವರಲ್ಲಿ ಆರಾಮಾಗಿ ಮುಗಿಸ್ಕೋಬೋದು. ಸೊ ಇವತ್ತಿನ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಕಮೆಂಟ್ಗಳ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಸುಮಾರು ಜನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಪ್ರತಿಯೊಂದು ವಿಡಿಯೋನ ನಿಮ್ಮ ಫ್ರೆಂಡ್ಸು ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.